ಅದನ್ನ ನಿರೀಕ್ಷೆ ಮಾಡಿದ್ರ ಮತ್ತೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಅವಕಾಶ ಸಿಗುತ್ತೆ ಅಂತ ಒಂದು ವಾರ ಆಚೆ ಇದ್ರಿ, ಹೆಂಗಿತ್ತು ಆ ದಿನಗಳು ಅಂತ? ಒಂದು ವಾರ ಮನೆಯಿಂದ ಹೊರಗೆ ಮೇಲೆ ಮನೆಯಿಂದ ಹೊರಗೆ ಬಂದಿದ್ದೀನಿ. ಆಚೆ ಅಂದರೆ ನಾನು ಆಚೆ ಎಂತ ಜಾಲಿ ಮಾಡಲಿಲ್ಲ. ಆಚೆ ಅಂದರೆ ಒಂದು ರೂಮ್ ಇತ್ತು. ರೂಮ್ ಅಂದರೆ ಇವರನ್ನೇ ಒಂದು ಪ್ರೋಟೋಕಾಲಲ್ಲಿ ಒಂದು ಹೀಗೆ ರೂಮಲ್ಲಿ ಫುಲ್ ಅಂದರೆ ಒಂದು ಜನನ ಕಾಂಟ್ಯಾಕ್ಟ್ ಇಲ್ಲ, ಕನೆಕ್ಷನ್ ಇಲ್ಲ, ಟಿ ವಿ ಇಲ್ಲ, ಎಂತ ಇಲ್ಲ, ಜಸ್ಟ್ ಬೆಡ್, ವಾಶ್ರೂಮ್ ಮತ್ತು ಹೊಟ್ಟೆ ತುಂಬಿ ಊಟ. ನನಗೆ ಎಂತ ಬೇಕು ಎಲ್ಲ ಉಂಟು. ಬಟ್ ಆ ಪರಿಸ್ಥಿತಿಯಲ್ಲಿ ಎಂತ ಇತ್ತು ಅಂದರೆ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಯಾಕೆಂದರೆ ಮನೆಯಿಂದ ಆಚೆ ಹೋಗುವ ನಂತರ ಒಂದು 15 ಮಿನಿಟ್ಸ್ ಆಯಿತು ನಾನು ಮನೆಯಿಂದ ಆಚೆ. ನನಗೆ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು, ಇದಕ್ಕೆ ಎಂತ ಆಯಿತು, ಯಾಕೆ ಆಯಿತು, ಎಂತ ಮಾಡ್ಕೋಬೇಕಿತ್ತು. ನನಗೆ ಡೌಟ್ ಏನಂದ್ರೆ ರಕ್ಷಿತಾ, ಇವಾಗ ನೀವು ಮನೆಯಿಂದ ಹೊರ ಬಂದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ನಿಮ್ಮನ್ನ ಒಳಗ್ ಕಳಿಸ್ತೀವಿ ಅಥವಾ ಹೊರಗೆ ಕಳಿಸ್ತೀವಿ ಯಾವುದನ್ನು ಹೇಳಿ ಅದೇ ಅಲ್ವಾ ಇವತ್ತೇ ಆಯ್ತು. ಯಾಕೆಂದ್ರೆ ನಾನು ಮನೆಗೆ ಅವರು ಎಂತಾಯ್ತು ಅಂತ ನಾನು ಒಂದು ಕ್ವಶನ್ ಮಾರ್ಕ್ ಇತ್ತು. ಅದೇ ನನಗೆ ತಕೊಂಡೋಗಿ ಒಂದು ರೂಮಲ್ಲಿ ಹಾಕಿದ್ರು. ಆ ರೂಮಲ್ಲಿ ನನಗೆ 6 days ಓಕೆ ನನಗೆ ಹೇಳಲೇ ಇಲ್ಲ, ಕ್ಲಾರಿಫೈ ಇರಲಿಲ್ಲ. ನಾನು ಮನೆಯಿಂದ ಹೊರಗೆ ಹೋಗ್ತೀನಾ, ಮನೆ ಒಳಗೆ ಹೋಗ್ತೀನಾ, ನನ್ನ ಮನೆಗೆ ಹೋಗ್ತೀನ ಅಂತ ಕ್ಲಾರಿಫಿಕೇಶನ್ ಕೊಡಲಿಲ್ಲ. ಅದಕ್ಕೆ ಅದು ತುಂಬ ಕಷ್ಟ ಆಯಿತು. ಇಲ್ಲಾಂದರೆ ಒಂದು ಸತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಓಕೆ, ನನ್ನ ಒಂದು ಮೈಂಡ್ ಸೆಟ್ ಇರುತ್ತೆ, ಓಕೆ ನಾನು ಇವತ್ತೇ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ, ಸೊ ನನ್ನ ಒಂದು ಸಮಾಧಾನ ಆಗುತ್ತೆ. ಓಕೆ ರಿಲ್ಯಾಕ್ಸ್ ರಕ್ಷಿತಾ, ನೆಮ್ಮದಿಯಾಗಿ ಇರೋ ಅಂತ. ಬಟ್ ನೋ, ಫಸ್ಟ್ ಆಫ್ ಆಲ್ ನನಗೆ ಎಂಥ ಕ್ಲಾರಿಫಿಕೇಶನ್ ಇರಲಿಲ್ಲ. ಯಾಕೆಂದರೆ ಇಷ್ಟು ಆಸೆ ಪಟ್ಟು ಬಂದಿದ್ದೀನಿ ನಾನು. ಇಷ್ಟು ಆಸೆ ಪಟ್ಟು ಮ್ಯಾಮ್, ಇಷ್ಟು ದೂರದಿಂದ ಬಂದಿದ್ದೀನಿ. ಒಂದು 15 ನಿಮಿಷದಲ್ಲಿ ಹೊರಗೆ ಹಾಕಿದ್ರೆ ನಿಮಗೆ ಬೇಜಾರಾಗಲ್ವಾ? ಅದೊಂದು ಹೆಂಗಾಯ್ತು, ನೀವು ಇನ್ನೂ ಕೂಡ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿರ್ಲಿಕ್ಕಿಲ್ಲ. ಬಟ್ ಆ 15 ನಿಮಿಷ ನೀವು ಬಿಗ್ ಬಾಸ್ ಮನೆ ಒಳಗಡೆ ಏನಿದ್ರು ಸುದೀಪ್ ಸರ್ ಜೊತೆಗೆ ಸ್ಟೇಜ್ ಮೇಲೆ ಆ ಒಂದಷ್ಟು ಗಂಟೆ ಮಾತನಾಡಿದ್ರಲ್ಲ, ಗಂಟೆನೂ ಇಲ್ಲ ನಿಮಿಷಗಳ ಲೆಕ್ಕ ಅಷ್ಟೇ ಅನ್ಸುತ್ತೆ. ಆ ಡ್ಯೂರೇಷನ್ ಅಲ್ಲೇ ನೀವು ಎಷ್ಟು ಜನರ ಪ್ರೀತಿಯನ್ನ ಗಳಿಸಿದಿರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ತುಂಬಾ ಜನ ಇಷ್ಟಪಟ್ಬಿಟ್ರು, ಈ ಹುಡುಗಿಗೆ ಮೋಸ ಆಯ್ತಾ, ಒಳ್ಳೆ ಕಂಟೆಸ್ಟೆಂಟ್ ಆಗಿ ಇರ್ತಾ ಇದ್ಲು, ಹೊರಗಡೆ ಕಳಿಸ್ಬಿಟ್ರಲ್ಲ ಅನ್ನೋ ನೋವು ಜನರಲ್ಲಿ ಇದ್ದಿದ್ದಂತೂ ಸತ್ಯ. ಆ ಶಾರ್ಟ್ ಪೀರಿಯಡ್ ಅಲ್ಲಿ ಜನರು ಮನ್ಸ್ ಕದ್ಬಿಟ್ಟಿದ್ರಿ. ಹೌದು, ಮನ್ಸ್ ಕದ್ಬಿಟ್ಟಿದ್ದೀರಿ. ಇವಾಗ ನಾನು ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಹೇಳ್ತೀನಿ. ಇವತ್ತೇ ಒಂದು ವೇಳೆ ನನಗೆ ಸತ್ಯವಾಗಿ ಆಚೆ ಕಲಿಸಿದ್ದಿದ್ರೆ ಅವರಿಗೆ ರಕ್ಷಿತನೇ ಅಂದ್ರೆ ಈ ಸೀಸನ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಲ್ವಾ, ನನ್ನ ಒಂದು ಇದೇನೆ ಇರ್ತಾ ಇರ್ಲಿಲ್ಲ ಅಲ್ವಾ, ಅಂದ್ರೆ ಒಂದು ಅಸ್ತಿತ್ವನೇ ಇರ್ತಾ ಇರ್ಲಿಲ್ಲ ಅಲ್ವಾ. ಥ್ಯಾಂಕ್ ಗಾಡ್, ಥ್ಯಾಂಕ್ ಜನರು ಅಲ್ವಾ. ಅದರಲ್ಲಿ ನೀವು ತುಂಬಾ ಲಕ್ಕಿ ಅಂತ ಹೇಳಬಹುದು. ಯಾಕಂದ್ರೆ ತುಂಬಾ ಜನ ಸ್ಟೇಜ್ ಮೇಲೆ ಹೋಗಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ, ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ. ಆದ್ರೆ ನೀವು ಒಂದ್ಸಲ ಒಳಗಡೆ ಹೋಗಿ ಹೊರಗೆ ಬಂದು ಮತ್ತೆ ಒಳಗಡೆ ಹೋಗ್ತೀರಿ, ಮತ್ತೆ ಎಲಿಮಿನೇಷನ್ ಅಂತ ಆಚೆ ಬರ್ತೀರಿ, ಸೀಕ್ರೆಟ್ ರೂಮ್ ಅಲ್ಲಿ ಇರ್ತೀರಿ, ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಿ. ಈ ಸರ್ಕಲ್ ನೋಡಿದಾಗ ರಕ್ಷಿತಾಗೆ ಅದೃಷ್ಟದ ಜೊತೆಗೆ ಆಕೆಯ ಪ್ರತಿಭೆ ಇರಬಹುದು, ಆಕೆಯ ಶ್ರಮ ಕೈ ಹಿಡಿತಾ ಅಂತ. ಹೌದು, ಅದೇ ಎಂತಾಯ್ತು ಗೊತ್ತಿಲ್ಲ, ನನ್ನ ಜರ್ನಿ ಮ್ಯಾಮ್ ಹಿಂಗೆ ಇರಲಿಲ್ಲ. ನನ್ನ ಜರ್ನಿ, ಬಿಗ್ ಬಾಸ್ ಜರ್ನಿ ಹಿಂಗೆ ಇತ್ತು. ಬಟ್ ನಾನು ಎಂಜಾಯ್ ಮಾಡಿದ್ದೀನಿ ನನ್ನ ಜರ್ನಿ. ನಾವು ಕೂಡ ನಿಮ್ಮ ಯೂಟ್ಯೂಬ್ ವಿಡಿಯೋಸನ್ನು ನೋಡ್ತಾ ಇದ್ವಿ, ವ್ಲಾಗ್ಸ್ ನೋಡ್ತಾ ಇದ್ವಿ, ನೀವು ಮಾತು ನೋಡ್ತಾ ಇದ್ವಿ. ನಿಮಗೆ ಫಸ್ಟ್ ಬಿಗ್ ಬಾಸಿಂದ ಕಾಲ್ ಬಂದಾಗ ಹೆಂಗೆ ಅನ್ನಿಸ್ತು ಅಂತ? ನೀವು ಬಿಗ್ ಬಾಸಿಗೆ ಬರಬೇಕು ಅಂತ ಹೇಳಿ ಅವರು ಕಾಲ್ ಮಾಡಿದಾಗ ನಿಮ್ಮ ರಿಯಾಕ್ಷನ್, ನಿಮ್ಮ ಮನೆಯವ್ರ ಕಡೆಯಿಂದ ರಿಯಾಕ್ಷನ್ ಹೆಂಗಿತ್ತು? ಹೆಂಗೆ ರಿಸೀವ್ ಮಾಡಿದ್ರಿ ರಿಯಾಕ್ಷನನ್ನು? ಮ್ಯಾಮ್ ಎಂತ ಗೊತ್ತುಂಟ, ಫಸ್ಟ್ ನನಗೆ ಬಿಗ್ ಬಾಸ್ ಕನ್ನಡ ಕಾಲ್ ಬರುವಾಗ ನನಗೆ ಫಸ್ಟ್ ನಂಬಲಿಕ್ಕೆ ಆಗಲ್ಲ. ನನಗೇನಾ ಯಾರಾದರೂ ಇದು ಮಾಡ್ತಿದಾರ? ಹೌದು, ಬಟ್ ಆದರೂ ಕೂಡ ಒಂದು ಇತ್ತು, ಹೌದಾ ಇದೇ ರಾಂಗ್ ನಂಬರ್ ಅಲ್ಲಲ್ವಾ, ಅಂದರೆ ಸರಿ ರಕ್ಷಿತಾಗೇನೆ ಕಾಲ್ ಮಾಡಿದ್ರಂತ ಮನಸ್ಸಲ್ಲಿ, ರಾಂಗ್ ನಂಬರ್ ಅಂತ ಮನಸ್ಸಲ್ಲಿ ಒಂದು ಸತ್ಯ ನನಗೇನಂತ. ಆದ ನಂತರ ನನಗೆ ಆ್ಯಕ್ಚುಲಿ ನಾನು ಎಂಥ ಯೋಚನೆ ಜಾಸ್ತಿ ಮಾಡಲಿಲ್ಲ. ನಾನು ಡೈರೆಕ್ಟ್ ಅಕ್ಸೆಪ್ಟ್ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ನಾನು ಆ್ಯಕ್ಚುಲಿ ಕನ್ನಡ ವೀಡಿಯೋಸು ಜಾಸ್ತಿ ಟೈಮಿಂದ ಇಲ್ಲ ಮ್ಯಾಮ್. ನಾನು ಸತ್ಯ ಹೇಳ್ತೀನಿ, 1 ವರ್ಷ ಕೂಡ ಆಗಲಿಲ್ಲ ನಾನು ಕನ್ನಡ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಳು ವೀಡಿಯೋಸ್ ಮಾಡ್ತಾಯಿದ್ದೀನಿ ನಾನು 2 ವರ್ಷದಿಂದ. ಬಟ್ ಕನ್ನಡ ವೀಡಿಯೋಸ್ ನಾನು ಮಾಡ್ತೀನಿ ಒಂದು 6-7 ಮಂತ್ಸಿಂದ ಅಷ್ಟೇ. 6-7 ಮಂತ್ಸಿಂದ ಜಸ್ಟ್ 1 ಮಿನಿಟ್ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ರು. ನನಗೆ ಆ್ಯಕ್ಚುಲಿ ಕನ್ನಡ ಹೇಗೆ ಕಲಿತೀನಿ ಅಂದರೆ ಬೇರೆಯವರ ವ್ಲಾಗ್ ನೋಡಿ ಕಲಿತೀನಿ. ಮನೆಯವರು ಎಲ್ಲ ತುಳು ಮಾತಾಡೋದು, ಫ್ರೆಂಡ್ಸ್ ಎಲ್ಲ ಹಿಂದಿ ಮಾತಾಡೋದು. ಸೊ ಕನ್ನಡ ಹೆಂಗ ಜಸ್ಟ್ ಮೊಬೈಲಲ್ಲಿ ಓಕೆ. ಸೊ ಕನ್ನಡ ಹೇಗೆ ಇದೆ ಆಯಿತು ಅಂದರೆ ಇಂಟ್ರೆಸ್ಟ್, ಆಬ್ವಿಯಸ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೆಂಗ ಕೂಡ ಕಲಿತೀರಾ. ಓಕೆ 6 ಮಂತ್ ಆಗಲಿ ಎಂಥ ಮಂತ್ಸ್ ಕೌಂಟ್ ಆಗಲ್ಲ, ಇಷ್ಟ ಇದ್ದರೆ ರಪ ನಾವು ಕಲಿಬೋದು. ಸೊ ನನಗೆ ಹೇಗಂದರೆ ಎಷ್ಟು ಮಾಡಿದ್ರೆ ಒಂದು ವ್ಲಾಗಲ್ಲಿ ನೀವು ನೋಡಿ ಕಲಿಯುವಾಗ ಅಷ್ಟು ಫಾಸ್ಟ್ ಅಲ್ಲ, ನಾವು ಮಾತಾಡಿ ಕಲಿದ್ರೆ ಅದೇ ಫಾಸ್ಟ್, ಓಕೆನಾ. ಸೊ ನಾನು ಹೇಗಂದರೆ ನಮ್ಮ ಊರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಒಂದು ನಮ್ಮ ಕಡೆ ಉಡುಪಿ ಮಲ್ಪೆ ಸೈಡಲ್ಲಿ ಒಂದು ಮೀನು ಮಾರ್ಕೆಟ್ ಅವರು ಎಲ್ಲ ಇರ್ತಾರೆ, ಓಕೆ. ನಮ್ಮ ಮೀನು ಸ್ವಲ್ಪ ಜನ ಅಲ್ಲಿ
ಆಲ್ಮೋಸ್ಟ್ ಅಲ್ಲಿ ತುಳು ಮಾತಾಡ್ತಾರೆ, ಬಟ್ ಅರ್ಧ ಜನ ಕನ್ನಡ ಕೂಡ ಮಾತಾಡ್ತಾರೆ. ಕುಂದಾಪುರದಿಂದ ಯಾರು ಬಂದಿದ್ದಾರೆ ಅಲ್ವಾ, ಅಲ್ಲಿ ಹೋಗೋದು ನಾನು. ಇವತ್ತೇ ನನಗೆ ಸ್ವಲ್ಪ ಕನ್ನಡ ಮಾತಾಡಬೇಕು. ಮನೆಯವ್ರ ಜೊತೆಗೆ ಅವರಿಗೆ ಗೊತ್ತುಂಟು, ನನ್ನ ಅಜ್ಜಿಗೆ ಎಲ್ಲ ಕನ್ನಡ ಮಾತಾಡಲಿಕ್ಕೆ ಗೊತ್ತುಂಟು, ಬಟ್ ಅವರ ಜೊತೆಗೆ ಕನ್ನಡ ಮಾತಾಡಲಿಕ್ಕೆ ಅಷ್ಟು ಇದೇ ಆಗಲ್ಲ. ಎಂತ ಅವರು ಯಾರಿಗೆ ತುಳು ಬೇರೆ ಭಾಷೆ ಬರಲ್ಲ, ಜಸ್ಟ್ ಕನ್ನಡ ಬರುತ್ತೆ ಅಲ್ವಾ, ಅವರ ಜೊತೆಗೇನೆ ಮಾತಾಡಬೇಕು. ಇಲ್ಲಂದ್ರೆ ಅಜ್ಜಿ ಫ್ಲೂಯೆಂಟ್ ಸಿಗಲ್ಲ, ಯಾಕಂದ್ರೆ ಅಜ್ಜಿ ಮಧ್ಯದಲ್ಲಿ ತುಳು ಮಾತಾಡ್ಬಿಡ್ತಾರೆ, ಬಟ್ ಅವ್ರ ಜೊತೆಗೆ ಕನ್ನಡ ನನಗೆ ಮಾತಾಡಲಿಕ್ಕೆ ಕೂಡ ಸ್ವಲ್ಪ ಇದೇ ಆಗುತ್ತೆ, ಮುಚ್ಕಾರ ಹಾಗೆ. ಲೈಕ್ ಅರ್ಥ ಆಯ್ತಾ? ಸೊ ನಾನು ಅಲ್ಲಿ ಹೋಗಿ ಅವರ ಮೀನು ತಗೊಳ್ಳಿಕ್ಕೆ ಹೋಗ್ತೀನಲ್ವಾ, ನಾನು ನೋಡ್ತೀನಿ ಯಾರು ಕನ್ನಡ ಗೊತ್ತಾಗುತ್ತಲ್ವಾ ಕನ್ನಡದವರು ಅಂತ. ಅಲ್ಲಿಯೇ ಕುತ್ಕೊಳ್ತೀನಿ, ಮೀನೆಲ್ಲ ತಗೊಳ್ತೀನಿ, ಅವರ ಜೊತೆಗೇನೆ ಮಾತಾಡ್ತೀನಿ. ಸುಮ್ಮನೆ ಎಕ್ಸ್ಟ್ರಾ ಮೀನು ತಗೊಳ್ಳೋದು, ಒಂದು ಮಾತುಕತೆ ಜಾಸ್ತಿ ಆಗುತ್ತಲ್ವಾ. ಇಲ್ಲಾಂದ್ರೆ ನನಗೆ ಇವತ್ತು ರೀಸನ್ ಬೇಕು ಮಾತಾಡಲಿಕ್ಕೆ. ಸೊ ಹಾಗೆ ಮಾತಾಡಿ ಸ್ವಲ್ಪ ಹಂಗೆ ಮಾಡಿಯೇ ನಾನು ಸ್ವಲ್ಪ ಕಲಿತೀನಿ ನಾನು.